Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ರೆಡಿ ಆಗಿರಿ, ರೆಡಿ ಟು ವಾರ್, ರೆಡಿ ಟು ಫೈಟ್ ಅಂತ. ಸೊ ಎಲ್ಲ ಶತ್ರುಗಳು ಒಂದಾಗಿದ್ದಾರೆ, ನಿಮ್ಮ ವಿರುದ್ಧ ಸಂಚಲನ ಮಾಡ್ತಿದ್ದಾರೆ, ಆಲ್ರೆಡಿ ವಾರ್ ಮಾಡಿದ್ದಾರೆ. ಸೊ ಸಾಕಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ, ಹೆಲ್ತ್ ವೈಸ್ ಕೂಡ ಕಷ್ಟ ಆಗ್ತಾ ಇದೆ. ಎಸ್ಪೆಷಲಿ ನಿಮ್ಗೆ ಗಡ್ಡ ಮೀಸೆಗಳು ಇದೆ ಅಂತ ಯಾರಿಗೋ ಕಾಣ್ಸಕ್ಕೆ ಶುರು ಆಗಿದೆ. ನೀವು ಫೆಮಿನೈನ್, ಎಸ್ಪೆಷಲಿ ಲೇಡೀಸ್ ಇದ್ರೆ ನೀವು ಫೆಮಿನೈನ್ ಎನರ್ಜಿನೇ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಬಟ್ ಯೋಚನೆ ಮಾಡಬೇಡಿ. ಸೊ ಕಾಲುಗಳ ಆರೋಗ್ಯದ ಕಡೆ, ಎಸ್ಪೆಷಲಿ ಮುಖದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಎಲ್ಲಾ ಕಡೆಯಿಂದನೂ ಶತ್ರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರಪ್ಪ. ಎಸ್, ಅವರ್ ಎನಿಮಿ, ಅವರ್ ಎನಿಮಿ, ಅವರ್ ಎನಿಮಿ, ಅವರ್ ಎನಿಮಿ, ಮೂರು ಬರೀ ಶತ್ರುನೇ ಹೇಳ್ತಾ ಇದೆ. ಸೊ ಒಂದು ಶತ್ರು ಅಲ್ಲ. ಸೊ ನಿಮ್ಮ ಶತ್ರು, ಅವರ ಶತ್ರು, ನಿಮ್ಮ ಶತ್ರುವಿನ ಶತ್ರು, ನಿಮ್ಮ ಮಿತ್ರನ ಶತ್ರು, ಎಲ್ಲಾ ಶತ್ರುಗಳ ಟಾರ್ಗೆಟ್ ನೀವೇ ಆಗಿದ್ದೀರಾ. ಸೊ ಇಲ್ಲಿ ಯಾತಕ್ಕೋಸ್ಕರ ಜಗಳ ಮಾಡ್ತಿದ್ದೀರಾ ಅನ್ನೋದು ನಿಮ್ಗಾದ್ರೂ ಅರ್ಥ ಆದ್ರೆ ಪರವಾಗಿಲ್ಲ. ನಿಮ್ಗೂ ಅರ್ಥ ಆಗ್ತಾ ಇಲ್ಲ. ಇಡೀ ದೇವತೆಗಳೇ ಕಾದು ಕಾದು ಇದಕ್ಕೊಂದು ಅಂತ್ಯ ಸಿಗುತ್ತೆ ಅಂತ ಕಾದು ಕಾದು ಸಾಕಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೊಂದು ಎಂಡಿಂಗ್ ಅಂತಾನೆ ಸಿಗ್ತಾ ಇಲ್ವಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ನಿಮ್ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ವಾರ್ ಮಾಡ್ತಿದ್ದಾರೆ ಅನ್ನೋದ್ಕಿಂತ ನೀವೇ ಟಾರ್ಗೆಟ್ ಇದ್ದೀರಾ ಇಲ್ಲಿ, ನಿಮ್ ಮೇಲೇನೆ ವಾರ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಸತ್ಯ ಇದೆ. ಜೊತೆಗೆ ಎಲ್ಲೋ ಶತ್ರುಗಳನ್ನ ಒಂದಷ್ಟು ಶರಣಾಗತಿನ ಕೇಳ್ತಿದ್ದಾರೆ. ಶರಣಾಗತಿನ ಕೇಳಿ ಶತ್ರುಗಳನ್ನ ಕೃಷ್ಣ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಶತ್ರುಗಳನ್ನ ಕೃಷ್ಣ ನೋಡ್ಕೊಂಡು ಶತ್ರು ಮೇಲೆ ಒಂದಷ್ಟು ಕೃಷ್ಣ ಸಮಸ್ಯೆನ ಮಾಡಕ್ಕೆ ಹೋದಾಗ ಮತ್ತೆ ಶರಣಾಗತಿನ ಕೇಳ್ತಾರೆ. ಹೋಗ್ಲಿ ಅಂತ ಕೃಷ್ಣ ಕ್ಷಮಿಸಿದ್ಮೇಲೆ ಮತ್ತದೇ ಯುದ್ಧನ ಮಾಡ್ತಾರೆ. ಸೊ 6 3 ಕಿಳಿಯಲ್ಲ ಇವರ ಜಗಳಗಳು ಹೀಗೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಇಬ್ರು ಜಗಳ ಮೂರನೇವರಿಗೆ ಲಾಭ. ನಿಮ್ಮಿಬ್ಬರ ಸ್ನೇಹದ ಮಧ್ಯೆ ತಂದಿಕ್ತಾ ಇರುವಂತವ್ರು, ತಮಾಷೆ ನೋಡ್ತಾ ಇರೋರು. ಸೊ ನೀವ್ ಯಾರು ಒಬ್ರಿಗಿಂತ ಜಾಸ್ತಿ ಇಲ್ಲ, ಒಬ್ರಿಗಿಂತ ಕಮ್ಮಿ ಇಲ್ಲ, ಈಕ್ವಲ್ ಎನರ್ಜಿಲಿ ಇದ್ದೀರಾ. ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಏನೇ ಪ್ರಾಬ್ಲಮ್ಸ್ ಇದ್ರು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಸಮಸ್ಯೆಗಳು ಆಗೋದು. ಸೊ ಫಸ್ಟ್ ಜಗಳನ ಬಿಟ್ಬಿಟ್ಟು ಒಂದು ಸ್ನೇಹದ ವಿಚಾರಕ್ಕೆ ಬನ್ನಿ, ಸ್ನೇಹಿತರಂತೆ ಇರಿ ಅನ್ನುವಂಥದ್ದು ಇದೆ. ಸೊ ಸ್ನೇಹನ ಪ್ರೀತಿನ ಅನ್ನೋದ್ಕಿಂತ, ಸೊ ಸ್ನೇಹನ ದ್ವೇಷನ ಅನ್ನೋದನ್ನ ಮರ್ತು ಸ್ನೇಹ ಪ್ರೀತಿ ಎರಡನ್ನೂ ಕೂಡ ನಿಮ್ದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಶತ್ರು ರಾಷ್ಟ್ರಗಳಿರ್ಬೋದು, ಶತ್ರು ಜನರಿರ್ಬೋದು, ಅಥವಾ ನಿಮ್ಮ ಶತ್ರುಗಳಿರ್ಬೋದು, ಶತ್ರುಗಳು ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ನೀವೇ ಟಾರ್ಗೆಟ್. ಈಗ ಅದನ್ನ ಬಿಟ್ಬಿಟ್ಟು ನಿಜವಾಗ್ಲೂ ಸ್ನೇಹಕ್ಕೆ ವಾಪಸ್ ಬನ್ನಿ ಅನ್ನುವಂಥದ್ದು. ಹೇಗೆ ಬರುವಂಥದ್ದು, ಇವ್ರು ಅದ್ ಮೋಸ ಮಾಡಿದ್ರು, ಇವ್ರು ಇದ್ ಮೋಸ ಮಾಡಿದ್ರು ಅನ್ನೋದ್ಕಿಂತ, ನಿಮ್ಮಿಬ್ಬರ ಪರಿಚಯ ಆಗಿದ್ದು ಹೊಸದ್ರಲ್ಲಿ ನೀವಿಬ್ರು ಹೇಗಿದ್ರಿ, ನಿಮ್ಮ ಸ್ನೇಹದ ದಿನಗಳು, ಮೊದಲ ಸ್ನೇಹದ ದಿನಗಳು, ನಿಮ್ಮಿಬ್ಬರ ಪರಿಚಯವಾದಂತ ದಿನಗಳಲ್ಲಿ ಇಬ್ರು ಹೇಗಿದ್ರಿ, ಇಬ್ರದು ಸರಿಪಡಿಸ್ಕೊಂಡು ಯಾರ್ದು ತಪ್ಪಿದ್ಯೋ ಅವ್ರು ಕ್ಷಮೆ ಕೇಳ್ಕೊಂಡು ಹೋಗಿ, ಇಲ್ಲಾಂದ್ರೆ ಅಂತ ಸ್ನೇಹದಿಂದ, ಅಂತ ಶತ್ರುತ್ವದಿಂದ ಹೊರಗ್ ಬಂದು ನಿಮ್ಮದೇ ಆದಂತ ರೀತಿಲಿ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಂಗಾಧರೇಶ್ವರನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಗಂಗಾಧರೇಶ್ವರ ಕಣ್ಣು ತೆರೆದು ನೋಡಿದರೆ ಸಾಕಷ್ಟು ಜನರಿಗೆ ಮುಕ್ತಿ ಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಬುದ್ಧಿವಂತಿಕೆಯನ್ನ ಕಟ್ಟಾಕುವಂತ ಪ್ರಯತ್ನ, ಬುದ್ಧಿವಂತಿಕೆಯನ್ನ ನಾಶಪಡಿಸುವಂತ ಪ್ರಯತ್ನನ ಪಟ್ಟಿದ್ದಾರೆ. ಹಾಗಾಗಿ ನೀವೆಷ್ಟೇ ಬುದ್ಧಿವಂತರಾಗಿದ್ರು ಕೂಡ ತಾಂತ್ರಿಕ ವಿಧಿವಿಧಾನಗಳಿಂದ ನಿಮ್ಮನ್ನ ಬಂಧ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಜಲಪ್ರಳಯ ಬರುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹೆಚ್ಚು ಮಳೆ ಬರುವಂಥದ್ದು, ಸೈಕ್ಲೋನ್ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹೆಚ್ಚು ಗಿಡ ಮರಗಳು ಕೊಚ್ಚಿ ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ನದಿ ತೀರದಲ್ಲಿರುವಂತಹ ಆಂಜನೇಯನ ವಿಗ್ರಹ ತೇಲ್ಕೊಂಡು ಇನ್ನೆಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಬೆಟ್ಟದಲ್ಲಿ ಅವಿತು ಕೂತಿರುವಂತ ಭಗವಂತನ ಭೂಮಿಗೆ ಕರ್ಕೊಂಬರೋದು ಯಾರು ಅನ್ನುವಂಥದ್ದು ಕೂಡ ಇದೆ. ಭೂಮಿ ಮೇಲೇನೆ ಬೆಟ್ಟ ಇರೋದು, ಸೊ ಅಲ್ಲೇ ಭಗವಂತ ಇದ್ದಾನೆ ಅನ್ನುವಂಥದ್ದು ಇದೆ. ಸೊ ಮಲಗಿರುವಂತ ಭಗವಂತನನ್ನ ಕಂಡು ಹಿಡಿದು ಕರ್ಕೊಂಬರ್ಬೇಕು, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಒಂದಷ್ಟು ಸ್ಟಕ್ ಆಗಿ ಮಂಕಾಗಿ ಇದ್ದೀರಾ, ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರೋ ಅಳ್ಬೇಕು ಅನ್ಸಿದ್ರೆ
ಮನಸ್ಫೂರ್ತಿಯಾಗಿ ಹತ್ಬಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಕೃಷ್ಣನ್ನ ಕೂರಿಸ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಕೃಷ್ಣನ್ನ ಕೂರಿಸ್ಕೊಳ್ಳಿ, ಕೃಷ್ಣ ಕಾನ್ಶಿಯಸ್ನ ಬೆಳೆಸ್ಕೊಳ್ಳಿ. ಸೊ ಪರಿಪೂರ್ಣನು ಕೃಷ್ಣ 64 ವಿದ್ಯೆಗಳಿಗೆ ಒಡೆಯ. ನಿಮ್ಮ ಜೀವನದಲ್ಲಿ ಈ ಲೈಫಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಬಗೆಹರಿಸುವಂಥ ಕೆಪಾಸಿಟಿ ಆ ಇರೋವಂಥದ್ದು ಕೃಷ್ಣನಿಗೆ. ಅವನೆಷ್ಟು ತುಂಟತನದಿಂದ, ಜಾಣತನದಿಂದ ತನ್ನ ಇಡೀ ಜೀವನನ ಆ ಜನರ ಸೇವೆಗಾಗಿ ಅಥವಾ ನಮ್ಮ ಉದ್ಧಾರಕ್ಕಾಗಿ ಮುಡುಪಾಗಿಟ್ಟ. ಅದೇ ರೀತಿ ಅವನ ಒಂದೆರಡು ಗುಣಗಳನ್ನ ನೀವು ಅಳವಡಿಸ್ಕೊಂಡ್ರು ಆಯ್ತು. ನಿಮ್ಮ ಈ ಶತ್ರುಗಳನ್ನ, ನಿಮ್ಮ ಈ ಒಂದು ಮಿತ್ರದ್ರೋಹಿಗಳನ್ನ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಎಸ್, ಬೆಳೆಸ್ಕೊಳ್ಳಿ ಈ ಕೃಷ್ಣ ಪ್ರಜ್ಞೆನ. ಕೃಷ್ಣನ ಆಶೀರ್ವಾದದ ಜೊತೆಗೆ ಸರಸ್ವತಿ ಮಾತೆಯ ಆಶೀರ್ವಾದ, ಗಂಗಾಧರೇಶ್ವರನ ಆಶೀರ್ವಾದ, ನಿಮ್ಮ ಭಗೀರಥ ಪ್ರಯತ್ನಕ್ಕೆ ಭಗವಂತ ಅಸ್ತು ಅಂದಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತಡಬಾಡಿ ಸಿಚುವೇಶನ್ ಇಂದ ಕೂಡ ಗಣೇಶ ನಿಮ್ಮನ್ನ ಹೊರಗೆ ತಗೊಂಬರ್ತಾರೆ. ಯಾವುದೇ ಕಾರಣಕ್ಕೂ ಅನುಮಾನ ಬೇಡ, ನಾನು ಅನ್ನುವಂಥ ಅಹಂಕಾರ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ರಾಕ್ಷಸತ್ವಕ್ಕೆ ಒಂದು ಅಹಂಕಾರನ ಕೊಡಬೇಡಿ, ಅಹಂಕಾರದ ಮೆರುಗನ್ನ ನಿಮ್ಮ ರಾಕ್ಷಸತ್ವಕ್ಕೆ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದೆ. ಸೊ ಆ ಕಾರಣ ಏನು ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲವನ್ನೂ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಇರುವಂತ ಸಮಸ್ಯೆಗಳನ್ನ ಆಂಜನೇಯ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನನ ಯಾರು ಪಡ್ತಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿರಾಟ್ ರೂಪಿ ಶತ್ರುಗಳು ಏನೇ ಮಾಡಿದ್ರು ಕೂಡ ಕೃಷ್ಣ ತನ್ನ ವಿರಾಟ್ ರೂಪದಿಂದ ನಿಮ್ಮನ್ನ ರಕ್ಷಿಸ್ಕೊಳ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೈಂಡನ್ನ ಸ್ವಲ್ಪ ರೆಸ್ಟ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಲವ್ ಲೈಫ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವ್ಯಾಲೆಂಟೈನ್ ವೀಕ್ ಅಥವಾ ಮಂತ್ ಆಗಿರೋದ್ರಿಂದ ಒಳ್ಳೆಯದೇ ಆಗತ್ತೆ. ಕೃಷ್ಣ ಮತ್ತು ಗಣೇಶ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಅರ್ಥನ ತಗೊಂಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇದ್ದೀರಾ, ಇನ್ನೊಂದಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶತ್ರುಗಳ ಪ್ರಯತ್ನಗಳು ನಡೀತಾ ಇದೆ ನಿಮ್ಮ ವಿವಾಹನ ತಡಿಬೇಕು ಅಂತ. ಅದಕ್ಕೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಶಕ್ತಿ ಗಣಪತಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ನಿಮಗೆ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಮೊದಲನೇದು, 2ನೇದು, 3ನೇದು, 4 ಇಡೋಣ. 4ನೇದು ಬಾಟಮ್ ಆಫ್ ದಿ ಡೆಕ್ ಗ್ರಾಟಿಟ್ಯೂಡ್ ಅಂತ ಇದೆ. ಕೃತಜ್ಞತೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಿ ಎ ವಾರಿಯರ್, ಏನೇ ಸಮಸ್ಯೆ ಬಂದರೂ ಹೆದರ್ಬೇಡಿ, ಧೈರ್ಯವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. 4ನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಬಿಲ್ಡ್ ಅ ಸ್ಟ್ರಾಂಗ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ನೇಹ ಸಂಬಂಧ ಇನ್ನೊಂದಷ್ಟು ಗಟ್ಟಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದೊಳ್ಳೆ ಸ್ನೇಹನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಪಾಠಗಳನ್ನ ಹೇಳ್ಕೊಟ್ಟವ್ರನ್ನ, ನಿಮ್ಮ ಜೀವನನ ಉನ್ನತ ಮಟ್ಟಕ್ಕೆ ಬರೋದಕ್ಕೆ ಸಹಾಯ ಮಾಡಿದವ್ರನ್ನ ಮರಿಬೇಡಿ, ಅವ್ರ ಜೊತೆ ಸ್ನೇಹನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಯಾರಿಗಾದ್ರೂ ನೀವು ಏನಾದ್ರೂ ಮಾತು ಕೊಟ್ಟಿದ್ರೆ, ಏನೋ ಒಂದು ಕೆಲಸ ಜವಾಬ್ದಾರಿ ನಿಮ್ಗೆ ಬರ್ತಾ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹಣ್ಣು ಸಿಂಧೂರನ ಹೆಚ್ಚು ಭಗವಂತನಿಗೆ ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕಲ್ತಿರೋ ಪಾಠಗಳನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಎಸ್, ಮುಂದಿನ ದಿನಗಳಲ್ಲಿ ಒಂದಷ್ಟು ಚಾಲೆಂಜಸ್ ಬರೋದ್ರಲ್ಲಿ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಜಲಪ್ರಳಯವಾದಾಗ ನಿಮ್ಮ ಎಚ್ಚರಿಕೆ ಬೇಕು. ಮುಂದಿನ ದಿನಗಳಲ್ಲಿ ನೀರಿನಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾನಿ ಆಗತ್ತೆ. ಆಗ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಬೇಕಾಗತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಎಲ್ಲರನ್ನೂ ಸಂರಕ್ಷಣೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪ್ರಮುಖವಾದ ಮಾರ್ಗದರ್ಶನಕ್ಕೆ, ಒಂದು ಸೋಲ್ ಪರ್ಪಸ್ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮ ಅಗತ್ಯ ಇದೆ. ಜೊತೆಗೆ ಒಂದು ರಾಕ್ಷಸನ ಅಂತ್ಯ ಆಗೋದಕ್ಕೂ ಕೂಡ ನಿಮ್ಮ ದಾರಿ, ನಿಮ್ಮ ಮಾರ್ಗದರ್ಶನದ ಅಗತ್ಯ ಇದೆ. ಸೊ ಹಾಗಾಗಿ ಅದನ್ನ ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ ಕೆಂಪು ವಸ್ತ್ರ ಅಥವಾ ಸಿಂಧೂರ ವರ್ಣದ ಧ್ವಜನ ಸಮರ್ಪಣೆ ಮಾಡಿ, ಇದರಿಂದ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ.
ಕಮಿಟ್ಮೆಂಟ್ ಎವ್ರಿಥಿಂಗ್. ನಿಮ್ಮನ್ನು ನೀವು ಕಮಿಟ್ಮೆಂಟ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಡಿಸಿಷನ್ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ತುಳಸಿ ಗಿಡಕ್ಕೆ ನೀರು ಹಾಕಿ, ತುಳಸಿ ಮಾಲ ಜಪನ ಮಾಡಿ. ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ವಿಷ್ಣುವಿನ ಆಲಯದಲ್ಲಿ ತುಳಸಿನ ಸಮರ್ಪಣೆ ಮಾಡಿ. ಇದರಿಂದ ಒಳ್ಳೇದಾಗುತ್ತೆ. ಗುರುಬಲ ಬಂದಿದೆ. ವಿವಾಹಕ್ಕೆ ಯೋಗ್ಯವಾಗಿರುವಂಥ ವ್ಯಕ್ತಿ ಬಂದಾಗಿದೆ. ಸೊ ಕೃಷ್ಣನ ಉಪದೇಶ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರಿಗೆ ನಡೀತಾ ಇದೆ. ಸೊ ಅದನ್ನ ಅವರು ಪಡ್ಕೊಂಡು ಬರ್ತಾರೆ ನಿಮ್ ಜೀವನಕ್ಕೆ. ನಿಮ್ ಸಮಸ್ಯೆಗೆಲ್ಲದಕ್ಕೂ ಪರಿಹಾರ ಇದೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಇದನ್ನ ಬರೀರಿ ಕಾಮೆಂಟ್ ಅಲ್ಲಿ. ಆಂಜನೇಯನ ಒಂದು ಅವತಾರನ ಕೂಡ ಬರೀರಿ. ಆಂಜನೇಯನ ಆಶೀರ್ವಾದ, ಕೃಷ್ಣನ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇರ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.